ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಕಲಿಯುಗದ ಅಂತ್ಯ ಯಾವಾಗ ಎಂದು ಶ್ರೀಕೃಷ್ಣ ಅವರು ಹೇಳಿದ್ದಾರೆ. ಈ ವಿಡಿಯೋದಲ್ಲಿ ನೋಡೋಣ. ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಕಲಿಯುಗದ ಕುರಿತು ಸಾಕಷ್ಟು ವಿಚಾರವನ್ನು ಉಲ್ಲೇಖಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕಲಿಯುಗದ ಅಂತ್ಯ ಹೇಗಿರುತ್ತದೆ, ಯಾವ ಕಾರಣದಿಂದ ಕಲಿಯುಗ ಅಂತ್ಯವಾಗುತ್ತದೆ ಎಂಬುದು ಕೂಡ ಶ್ರೀಕೃಷ್ಣ ಅವರು ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕಲಿಯುಗದ ಕುರಿತು ಏನು ಹೇಳಿದ್ದಾರೆ ಎಂದು ಈಗ ನಿಮಗೆ ಹೇಳುತ್ತೇನೆ. ಯುದ್ಧ ಭೂಮಿಯಲ್ಲಿ ತನ್ನ ಆಯುಧವನ್ನು ತ್ಯಜಿಸಿ ಅರ್ಜುನಿಗೆ ಕೃಷ್ಣ ಪರಮಾತ್ಮನು ಗೀತೆಯ ಜ್ಞಾನವನ್ನು ನೀಡಿ ಜೀವನದ ನಿಜವಾದ ಅರ್ಥವನ್ನು ವಿವರಿಸಿದರು. ಅಂದು ಅರ್ಜುನನಿಗೆ ಶ್ರೀಕೃಷ್ಣ ನೀಡಿದ ಜ್ಞಾನವನ್ನೇ ಇಂದು ಭಗವದ್ಗೀತೆ ಎಂದು ಅನುಸರಿಸಲಾಗುತ್ತದೆ. ಶ್ರೀಮದ್ ಭಗವದ್ಗೀತೆಯನ್ನು ಹಿಂದೂಗಳು ತಮ್ಮ ಜೀವನದ ಸಾರವೆಂದು ಹೇಳುತ್ತಾರೆ. ಮನುಷ್ಯನಾದವನು ತನ್ನ ಜೀವನವನ್ನು ಹೇಗೆ ನಡೆಸಬೇಕೆಂಬುದನ್ನು ಭಗವದ್ಗೀತೆಯಲ್ಲಿ ವಿವರವಾಗಿ ಹೇಳಲಾಗಿದೆ. ನಮ್ಮ ಜೀವನದಲ್ಲಿ ಎದುರಾಗುವಷ್ಟು ಅದೆಷ್ಟು ಸಮಸ್ಯೆಗಳು ಭಗವದ್ಗೀತೆ ಉತ್ತರ ಪರಿಹಾರವನ್ನು ನೀಡುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಶ್ರೀಮದ್ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಯುಗಕ್ಕೂ ತನ್ನದೇ ಆದ ವಿಶೇಷತೆ ಇರುತ್ತದೆ, ಆದರೆ ಕರ್ಮವು ಪ್ರತಿಯೊಂದು ಯುಗದ ಸತ್ಯ ಎಂದು ಹೇಳಿದ್ದಾರೆ. ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿದ್ದಾಗ ಕಲಿಯುಗದ ಕುರಿತು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಅವುಗಳು ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ. ಕಲಿಯುಗದ ಇದರ ನಂತರ ಅಂತ್ಯವಾಗುವುದು ಯಾವಾಗ? ಭಗವದ್ಗೀತೆಯಲ್ಲಿ ಕಲಿಯುಗವು 4,32,000 ವರ್ಷಗಳು ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ. ಈ 4,32,000 ವರ್ಷಗಳಲ್ಲಿ ಸುಮಾರು 5,000 ವರ್ಷವರೆಗೂ ಕಲಿಯುಗವು ಚೆನ್ನಾಗೇ ಇರುತ್ತದೆ. ಸತ್ಯ, ಧರ್ಮ, ನ್ಯಾಯ, ನೀತಿ ಅನುಸರಿಸುತ್ತದೆ. ಅದೇ 5,000 ವರ್ಷಗಳು ಕಳೆಯುತ್ತಿದ್ದಂತೆ ಕಲಿಯುಗದಲ್ಲಿ ಪಾಪ ಕರ್ಮಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಜನರನ್ನೇ ಕೊಲ್ಲುವ ಮೂಲಕ ಸಂತೋಷವನ್ನು, ಶಾಂತಿಯನ್ನು ಪಡೆದುಕೊಳ್ಳುತ್ತಾರೆ. ತಾವು ಮಾಡಿದ ತಪ್ಪುಗಳನ್ನೇ ಬೆಂಬಲಿಸಿಕೊಂಡು ಹೋಗುತ್ತಾರೆ ಹೊರತು ಪಶ್ಚಾತ್ತಾಪ ಪಡುವುದಿಲ್ಲ. ಇದಲ್ಲದೆ ಕಲಿಯುಗದಲ್ಲಿ ತೀವ್ರ ಆಮ್ಲ ಮಳೆಗಳಾಗುತ್ತದೆ ಎಂದು ಗೀತೆಯಲ್ಲಿ ಹೇಳಲಾಗಿದೆ. ಇದು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ನಾಶಪಡಿಸುತ್ತದೆ. ಆಹಾರದ ಕೊರತೆಯಿಂದಾಗಿ ಹಸಿವು ಮನುಷ್ಯರು ಮತ್ತು ಇತರ ಜೀವಿಗಳನ್ನು ತೊಂದರೆಗೊಳಿಸುತ್ತದೆ. ಕಲಿಯುಗದಲ್ಲಿ ಆಮ್ಲ ಮಳೆಯ ನಂತರ ಭೂಮಿಯು ತನ್ನ ಅಂತ್ಯದ ಕಡೆಗೆ ಚಲಿಸುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಯುಗಗಳ ಬಗ್ಗೆ ಹೇಳಿದ್ದಾರೆ. ದ್ವಾಪರ ಯುಗದಲ್ಲಿ ಅರ್ಜುನನು ಹಲವಾರು ಯುದ್ಧಗಳ ಬಗ್ಗೆ ಮಾತನಾಡುವಾಗ ಶ್ರೀಕೃಷ್ಣ ಪರಮಾತ್ಮನು ಅವನಿಗೆ ವಿವರಿಸುತ್ತಾ, ಓ ಪಾರ್ಥ, ಈ ಮಹಾಭಾರತ ಯುದ್ಧದ ಮೊದಲು ಬಾರಿಗೆ ಸಂಭವಿಸುವುದಿಲ್ಲ. ಯುದ್ಧಗಳು ಈ ಹಿಂದೆಯೂ ಸಂಭವಿಸಿದೆ ಮತ್ತು ಭವಿಷ್ಯದಲ್ಲೂ ಸಂಭವಿಸುತ್ತದೆ. ಪ್ರತಿ ಯುಗದಲ್ಲೂ ನ್ಯಾಯಯುತವಾದ ಯುದ್ಧಗಳು ಇರುತ್ತದೆ. ಇದು ಕೂಡ ನ್ಯಾಯಯುತವಾದ ಯುದ್ಧ. ಭೂಮಿಯ ಮೇಲೆ 4 ಯುಗಗಳು ಇರುತ್ತವೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಧರ್ಮ ಮತ್ತು ಪಾಪದ ಮಟ್ಟವು ಪ್ರತಿ ಯುಗದಲ್ಲಿ ಬದಲಾಗುತ್ತಲೇ ಇರುತ್ತದೆ. ಪಾಪವು ಬಹಳಾಗಿ ಹೆಚ್ಚಾದಾಗ ದೇವರು ಭೂಮಿಗೆ ಬರುತ್ತಾನೆ. ಕಲಿಯುಗವು ಪಾಪವು ತನ್ನ ಪರಮಾವಧಿಯನ್ನು ತಲುಪುವ ಅಂತಿಮ ಯುಗವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಭೂಮಿಯನ್ನು ಉಳಿಸಲು ಶ್ರೀಕೃಷ್ಣ ಮತ್ತೊಮ್ಮೆ ಅವತಾರದ ಮೂಲಕ ಭೂಮಿಯನ್ನು ಪ್ರವೇಶಿಸುತ್ತಾರೆ. ಕಲಿಯುಗದಲ್ಲಿ ಧರ್ಮದ ವ್ಯಾಖ್ಯಾನ ಬದಲಾಗುತ್ತದೆ ಎಂದು ಭಗವಾನ್ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳುತ್ತಾರೆ. ಬೆರಳೆಣಿಕೆಯಷ್ಟು ಜನರು ಧರ್ಮವನ್ನು ತಮ್ಮ ಪರಂಪರೆಯಂತೆ ಪರಿಗಣಿಸುತ್ತಾರೆ. ಅವರು ಧರ್ಮದ ಮೇಲೆ ಗೌರವವನ್ನು ಹೊಂದಿರುತ್ತಾರೆ ಎಂದು ಭಾವಿಸುತ್ತಾರೆ. ಧಾರ್ಮಿಕ ಸಂಕೇತಗಳನ್ನು ದುರುಪಯೋಗಿಸಿಕೊಳ್ಳುವ ಮೂಲಕ ಅವರು ತಮ್ಮನ್ನು ತಾವು ಶ್ರೇಷ್ಠರು ಎಂದು ಪರಿಗಣಿಸುತ್ತಾರೆ. ಅವರ ಮುಖದಲ್ಲಿ ದೇವರ ಹೆಸರು ಇರುತ್ತದೆ, ಆದರೆ ಅವರ ಕಾರ್ಯಗಳು ರಾಕ್ಷಸನ ಕಾರ್ಯಗಳಂತಿರುತ್ತವೆ. ಅದೇ ರೀತಿ ಮಾನವೀಯತೆಯನ್ನು ನಂಬುವುದನ್ನು ಮೂರ್ಖರೆಂದು ಅಪಹಾಸ್ಯ ಮಾಡಲಾಗುತ್ತದೆ. ಕಲಿಯುಗದ ಜನರಿಗೆ ನ್ಯಾಯ ಯಾವುದು, ಅನ್ಯಾಯ ಯಾವುದು ಎಂಬುದನ್ನು ಗುರುತಿಸುವುದು ಕಷ್ಟವಾಗುತ್ತದೆ. ಅವರಿಗೆ ಸ್ವಂತ ತಾವು ಮಾಡುತ್ತಿರುವುದು ನ್ಯಾಯವೋ ಅಥವಾ ಅನ್ಯಾಯ ಎಂಬುದು ಸಂಶಯಕ್ಕೆ ಬರುತ್ತದೆ. ನ್ಯಾಯ ನೀಡುವ ಅಧಿಕಾರ ಇರುವವರು ತಮ್ಮ ಸ್ವಂತ ಹಿತಾಸಕ್ತಿಗನುಗುಣವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಅನ್ಯಾಯವನ್ನು ನ್ಯಾಯವನ್ನಾಗಿ ಪರಿವರ್ತಿಸಲು ಜನರು ಹಣವನ್ನು ಬಳಸುತ್ತಾರೆ. ಬಡವರು ಮತ್ತು ಅಸಹಾಯಕ ಜನರು ಶೋಷಣೆಗೆ ಒಳಗಾಗುತ್ತಾರೆ ಮತ್ತು ನ್ಯಾಯಕ್ಕೆ ಹೋರಾಡುತ್ತಾರೆ. ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡುತ್ತಾರೆ. ಅಂತಹ ಪರಿಸ್ಥಿತಿಯನ್ನು ತಡೆಯಲು ಪ್ರತಿ ಯುಗದಲ್ಲೂ ಕೆಲವು ಧೈರ್ಯಶಾಲಿ ಯೋಧರು ಇರುತ್ತಾರೆ. ಅವರಿಗೆ ನಾವು ನನ್ನ ವಿಶೇಷ ಆಶೀರ್ವಾದಗಳನ್ನು ನೀಡುತ್ತೇನೆ ಎಂದು ಶ್ರೀಕೃಷ್ಣ ಅವರು ಹೇಳಿದ್ದಾರೆ. ಶ್ರೀಕೃಷ್ಣನು ಭಗವದ್ಗೀತೆಯ ಮೂಲಕ ಅರ್ಜುನಿಗೆ ಕಲಿಯುಗವು ಹೇಗಿರುತ್ತದೆ ಎಂಬುದರ ಬಗ್ಗೆ ವಿವರಗಳನ್ನು ನೀಡಿದ್ದಾರೆ. 4 ಯುಗಗಳಲ್ಲಿ ಕಲಿಯುಗದಷ್ಟು ಕೆಟ್ಟ ಯುಗ ಮತ್ತೊಂದಿಲ್ಲ ಎಂಬುದನ್ನು ನಾವು ಶ್ರೀಕೃಷ್ಣನ ಈ ಮಾತುಗಳಿಂದ ಅರ್ಥ ಮಾಡಿಕೊಳ್ಳಬಹುದು.
ಕಲಿಯುಗವು ಬಹಳ ಕ್ರೂರವಾಗಿದೆ. ಇಂಥ ಕಲಿಯುಗದಲ್ಲಿ ನಾವು ಬದುಕುತ್ತೇವೆ. ಆದ್ದರಿಂದ ನಾವು ಪುಣ್ಯದ ಕೆಲಸಗಳನ್ನು ಮಾಡುತ್ತಾ, ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ, ಶ್ರೀಕೃಷ್ಣವರ ಜ್ಞಾನ ಮಾಡುತ್ತಾ, ಪಾಪ ಕರ್ಮಗಳನ್ನು ಕಡಿಮೆ ಮಾಡುತ್ತಾ ಬದುಕೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.